ಸರ್, ಮೈಸೂರು ಹಳೆಭಾಗದಲ್ಲಿ ದಲಿತರ ನಾಯಕರಾದ ಮಾಜಿ ಕೇಂದ್ರ ಸಚಿವರು, ಸ್ವಲ್ಪ ಜೋರ ಮಾಜಿ ರಾಜ್ಯ ಸಚಿವರು, ದಲಿತರ ಕಣ್ಮಾಡಿ, ನಮ್ಮ ದಲಿತರಿಗೆ ಒಂದು ಆನೆ ಬಲ ಇದ್ದಂಥ ವಿ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಇವತ್ತು ಅನಾರೋಗ್ಯದಿಂದ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲಲ್ಲಿ ಚಿಕಿತ್ಸೆಗೋಸ್ಕರ ಅವರು ಅಡ್ಮಿಟ್ ಆಗಿದ್ದಾರೆ. ನಮ್ಮ ಇಡೀ ಕರ್ನಾಟಕ ದಲಿತ ಸಮಾಜದ ಪರವಾಗಿ ಇವತ್ತು ವಿಘ್ನೇಶ್ವರ ವಿನಾಯಕ ಪ್ರಥಮ ಪೂಜೆ ಆ ಭಗವಂತನಿಗೆ ನಾವು ಮನವಿ ಮಾಡಿದ್ದೀವಿ. ಪ್ರಸಾದ್ ಸಾಹೇಬರು ಶೀಘ್ರವಾಗಿ ಗುಣಮುಖರಾಗಬೇಕು ಅಂತ. ಯಾಕೆಂದರೆ ಭಾಳ ನೋವಾಗ್ತಾಯಿದೆ ನಮಗೆ. ನಾವು ಅವ್ರನ್ನ ಒಂದು 15-20 ವರ್ಷದಿಂದ ಒಡನಾಟ ಇಟ್ಕೊಂಡು ಬಂದಿದ್ದಾರೆ. ಇಡೀ ದಲಿತ ಸಮಾಜಕ್ಕೆ, ಶೋಷಿತ ಸಮಾಜಕ್ಕೆ, ಹಿಂದುಳಿದ ವರ್ಗದ ಸಮಾಜಕ್ಕೆ ಭಾಳ ಅವರಿಂದ ಅನುಕೂಲ ಆಗಿದೆ. ಹಾಗೂ ಲಕ್ಷಾಂತರ ಕಾರ್ಯಕರ್ತರಿಗೆ, ಜನಸಾಮಾನ್ಯರಿಗೆ ಮಾರ್ಗದರ್ಶಕರಾಗಿದ್ದರು. ಅವರ ಜೀವನದಲ್ಲಿ ಲಕ್ಷಾಂತರ ಹಿಂದುಳಿದ ವರ್ಗದವರು, ಎಲ್ಲ ಶೋಷಿತ ವರ್ಗದವರಿಗೂ ಸಹ ಅವ್ರಿಗೆ ಮಾರ್ಗದರ್ಶಕರಾಗಿ, ಮತ್ತು ಅವರ ಒಂದು ಜೀವನ ಶೈಲಿ, ಅವರ ಸರಳತೆ, ರಾಜಕೀಯ ಇರ್ಬೋದು, ಅವರ ಒಂದು ಕುಟುಂಬ ವರ್ಗದವರು ಇರ್ಬೋದು, ಎಲ್ಲ ರೀತಿಯೂ ಸಹ ಅವರ ಒಂದು ಶೈಲಿನ ನಾವು ಅಳವಡಿಸ್ಕೊಂಡಂಥ ಕಾರ್ಯಕರ್ತ ಬಂಧುಗಳು ನಾವು. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಇನ್ನೂ ಹೆಚ್ಚು ಕಾಲ, ಹಲವಾರು ವರ್ಷಗಳ ಕಾಲ ಅವರು ಬದುಕುಳಿಬೇಕು. ಅವರು ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶಕರಾಗಬೇಕು. ಇನ್ನೂ ಹೆಚ್ಚಿನ ಒಂದು ಬಲ, ಆ ಒಂದು ಶಕ್ತಿನ ನಮ್ಮ ಸಮಾಜಕ್ಕೆ, ಶೋಷಿತರ ಸಮಾಜಕ್ಕೆ, ಹಿಂದುಳಿದ ವರ್ಗ ಸಮಾಜಕ್ಕೆ ಅವರ ಶಕ್ತಿ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಬ್ಬ ಸ್ವಾಭಿಮಾನಿ ಮುಖಂಡ ಹಾಗೂ ಅಂಬೇಡ್ಕರ್ ವಾದಿಗಳು ನಿನ್ನೆಯಿಂದ ವಾಟ್ಸಪ್ಗಳಲ್ಲಿ ಸಾಕಷ್ಟು ಸುಳ್ಳು ಸುದ್ದಿ ಹರಡಾಡ್ತಿದೆ ಸರ್, ಅದಕ್ಕೇನು ಹೇಳಿ? ಇಲ್ಲ, ದಯಮಾಡಿ ನನ್ನೆಲ್ಲ ಅವರ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ, ಬಂಧುಗಳಿಗೆ ಮನವಿ ಮಾಡ್ತಾಯಿದ್ದೀನಿ. ಅವರು ಆರೋಗ್ಯವಾಗಿದ್ದಾರೆ. ಮಣಿಪಾಲ್ ಹಾಸ್ಪಿಟಲಲ್ಲಿ ಅವರ ಟ್ರೀಟ್ಮೆಂಟ್ ಕೊಡ್ತಿರೋಂಥ, ಚಿಕಿತ್ಸೆ ಕೊಡ್ತಿರೋಂಥ ಡಾಕ್ಟ್ರು ಸಹ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಇಲ್ಲ, ಜೀವಕ್ಕೆ ಅಪಾಯ ಇಲ್ಲ, ಹಾಗಾಗಿ ನೀವು ಸಮಾಧಾನವಾಗಿರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಹಿತೈಷಿಗಳಿಗೂ ಸಹ, ಬಂಧುಗಳಿಗೂ ಸಹ, ಅವರ ರಾಜಕೀಯ ಶಿಷ್ಯಂದಿರಿಗೂ ಸಹ ನಾನು ಹೇಳಕ್ಕೆ ಬಯಸ್ತೀನಿ, ತಾಳ್ಮೆಯಿಂದಿರಬೇಕು. ಅವರ ಒಂದು ಆರೋಗ್ಯ ಸ್ಥಿತಿ ಇವತ್ತಿನ ಈ ಮೈಸೂರು ಹಳೆ ಭಾಗದಲ್ಲಿ, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಚಾಮರಾಜನಗರ ಇರ್ಬೋದು, ಅವರ ಒಂದು ಕೊಡುಗೆ ಅಪಾರವಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಹಿಂದುಳಿದ ಗಡಿ ಭಾಗದ ಜಿಲ್ಲೆ ಅದು. ಅವರು ಆರು ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಅದಾದ ನಂತರ 2013ರಲ್ಲಿ ರಾಜ್ಯಾಂಗ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿ ಅವರು ಅವಾಗ ಸಂಪುಟದಲ್ಲಿ ಕಂದಾಯ ಮಂತ್ರಿಗಳಾಗಿದ್ದಾಗ ಒಳ್ಳೆ ಅನುಭವ ರಾಜಕಾರಣಿಯಾಗಿದ್ದು. ಅವರ ಒಂದು ಸೇವೆ ಭಾಳ ಅದ್ಭುತವಾಗಿ ಅವ್ರು ಮಾಡೋಂಥ ಕಾರ್ಯಕ್ರಮಗಳು ಇವತ್ತು ನಾವು ನೆನೀತಾ ಇದ್ವಿ. ಹಾಗಾಗಿ ಅವ್ರು ಇದ್ದರೆ ನಮಗೆ ಒಂದು ಆನೆ ಬಲ ಇದ್ದಂಗೆ, ಇಡೀ ಸಮಾಜಕ್ಕೆ ಒಂದು ಶಕ್ತಿ ಇದ್ದಂಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆಮೇಲೆ ಭಗವಾನ್ ಬುದ್ಧರವರ ಒಂದು ಜೀವನ ಶೈಲಿನ ಅಳವಡಿಸ್ಕೊಂಡಂಥ ಮಹಾನ್ ವ್ಯಕ್ತಿ ವಿ ಶ್ರೀನಿವಾಸ ಪ್ರಸಾದ್ ಸಾಹೇಬರು. ಅವರ ಶೈಲಿ ನೋಡಿದ್ರೆ ನಮಗೆ ಭಾಳ ರೋಮಾಂಚನಕರವಾದಂಥ ಜೀವನ ಶೈಲಿ. ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಇವತ್ತು 50 ವರ್ಷಗಳ ರಾಜಕಾರಣ ಮಾಡಿದಂಥ ಮಹಾನ್ ವ್ಯಕ್ತಿ ಈ ಭಾಗದಲ್ಲಿ.
ಹಾಗಾಗಿ ಅವರ ಒಂದು ಜೀವನ ರಾಜಕೀಯ ನಿವೃತ್ತಿಯನ್ನು ಕಳೆದ ಮಾರ್ಚ್ 17ರಂದು ಅವರು ಘೋಷಣೆ ಮಾಡಿದರು. ಆ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೆವು. ಅವರು ಬಹಳ ಆರೋಗ್ಯವಾಗಿ ಭಾಳ ಚಟುವಟಿಕೆಯಿಂದ ಕೂಡಿದಂಥ ವ್ಯಕ್ತಿ ಅವರು. ಆದರೆ ಆಕಸ್ಮಿಕವಾಗಿ ಒಂದು 3 ದಿನ ಹಿಂದೆ ಅವರು ಈ ಥರ ಅನಾರೋಗ್ಯವಾಗಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಕೇಳ್ಪಟ್ಟು, ಹಾಗಾಗಿ ಅವರ ಕೊಡುಗೆ ಗಡಿ ಜಿಲ್ಲೆಗಿರ್ಬೋದು, ಮೈಸೂರು ಭಾಗ ಇರ್ಬೋದು, ಅವರ ಒಂದು ಶಕ್ತಿಯಿಂದ ನಾವು ಇವತ್ತಿನ ಧೈರ್ಯವಾಗಿದ್ದೀವಿ. ಅದಾದ ನಂತರ ನಾವು ಅವರ ಹೆಸರು ಹೇಳ್ಕೊಂಡು ಇವತ್ತು ಜೀವನ ಮಾಡ್ತಾಯಿದ್ದೀವಿ, ರಾಜಕೀಯ ಮಾಡ್ತಾಯಿದ್ದೀವಿ. ಅವರ ಒಂದು ಕೆಲಸ ಕಾರ್ಯಗಳು ಅವ್ರ ಹೆಸರು ಹೇಳಿದ್ರೆ ಎಷ್ಟೋ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಅಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಇವತ್ತು ನಮಗೆ ಅವಶ್ಯಕತೆ ಇದೆ. ಆ ಭಗವಂತ ಅವ್ರಿಗೆ ಇನ್ನೂ ಹಲವಾರು ವರ್ಷಗಳ ಕಾಲ ಅವ್ರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಅವ್ರು ಕಾಪಾಡಲಿ, ನಮ್ಮೆಲ್ಲರಿಗೂ ಅವರು ಮಾರ್ಗದರ್ಶನಕ ಇರಬೇಕು ಅಂತ ಈ ಸಂದರ್ಭ ಇದೆಯಲ್ಲ ಫೋಟೋ ಕ್ಲಿಕ್ ಮಾಡೋಕ್ಕೆ ಮುಂದೆ ನೋಡಿ.